ನಿಮಗೆ ನೋವಾಗಿದೆ ಅಂತ ನನಗೆ ಗೊತ್ತು, ಕೋಪನೂ ಬಂದಿರುತ್ತೆ. ಆದರೆ ವಂಶಿಯವರೇ, ನನ್ನ ಕೋಪದಲ್ಲೇನೋ ಹಾಗೆ ಮಾತಾಡ್ಬಿಟ್ಟೆ. ಅದೇನೇ ಕಾರಣ ಆಗಿದ್ರು ಕೂಡ ನಾನು ನಿಮ್ಮ ಅಪ್ಪ ಅಮ್ಮನ ಹತ್ರ ಹಾಗೆ ಮಾತಾಡಬಾರ್ದಾಗಿತ್ತು. ದಯವಿಟ್ಟು ನನ್ನ ಕ್ಷಮಿಸಿ. ಇದೇ ನಮ್ಮ ಕೃಷ್ಣ ಸಡನ್ ಆಗಿ ಚೇಂಜ್ ಆಗ್ಬಿಟ್ಟ. ಇರು ಏನಾಗುತ್ತೋ ನೋಡೋಣ. ವಂಶಿ, ನನ್ನ ಮಗ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಕೋಪ ಬಂದರೆ ಬಾಯಿಗೆ ಬಂದದ್ದೇ ಮಾತಾಡ್ತಾನೆ ಕಣೆ. ನೀನೇನು ಅನ್ಕೋಬೇಡ. ಇದೊಂದ್ಸಲ ಅವನ್ನ ಕ್ಷಮಿಸ್ಬಿಡಮ್ಮ. ಹೌದು ವಂಶಿ, ನಮ್ ಕೃಷ್ಣ ಹಳ್ಸಿನ ಹಣ್ಣಿನ ಥರ. ಹೊರಗಡೆ ನೋಡೋದಕ್ ಮಾತ್ರ ಹೊರಟು, ಒಳಗಡೆ ಹಣ್ಣಿನ ಥರನೇ ಸಿಹಿ ಮನ್ಸು ಒಂದು. ಅಲ್ಲ, ನೋಡು, ಅವನಿಗೆ ಮನ್ಸಲ್ಲಿ ಒಂದು ಬಾಯಲ್ಲೊಂದು ಮಾತು ಬರಲ್ಲ ಕಣೆ. ಕೋಪ ಬಂದರೆ ಮನ್ಸಲ್ಲಿ ಏನಿರುತ್ತೋ ಅದನ್ನೇ ಆಡ್ಬಿಡುತ್ತೆ. ಬೇಜಾರು ಮಾಡ್ಕೋಬೇಡಮ್ಮ. ನೋಡು ವಂಶಿ, ಅವನ್ ಮಾತಿಂದ ನಿನಗೆ ಖಂಡಿತವಾಗ್ಲೂ ನೋವಾಗಿದೆ. ಅದ್ ನಮಗ್ ಅರ್ಥ ಆಗತ್ತೆ. ನೋಡು, ನಿನಗಷ್ಟು ಬೇಜಾರಿದ್ರೆ ಅವನ್ ಪರವಾಗಿ ನಾವ್ ಕ್ಷಮೆ ಕೇಳ್ತೀವಿ. ಕೃಷ್ಣ ಆ ಥರ ಮಾತಾಡ್ತಾ ಅಂತ ನನಗೆ ಬೇಜಾರಾಗ್ತಿಲ್ಲ ಅತ್ತೆ. ಆದ್ರೆ ನಮ್ಮ ಅಪ್ಪ ಅಮ್ಮ ನೋವಲ್ಲಿ ಮನೆ ಬಿಟ್ಟು ಹೋದ್ರು ಅನ್ನೋದು ನನ್ನ ಮನ್ಸಲ್ಲಿ ಕೊರಿತಾನೆ ಇದೆ.